ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಗೆಲ್ಲಾನು ಗೊತ್ತಿರೋ ಹಾಗೆ ಸತತ 3 ತಿಂಗಳಿಂದ ಅನ್ನಭಾಗ್ಯ ಹಣ ಫಲಾನುಭವಿಗಳಿಗೆ ಬಂದಿಲ್ಲ. ಹೌದು, ಈ ಒಂದು ಗ್ಯಾರಂಟಿ ಸ್ಕೀಮ್ ಏನಿದೆ, ಈ ಒಂದು ಅಕ್ಕಿಯ ಬದಲು ಹಣವನ್ನು ಕೊಡುವ ಸ್ಕೀಮ್ ಏನಿದೆ, ಆ ಒಂದು ಸ್ಕೀಮ್ ಬಂದು ಸತತ 3 ತಿಂಗಳ ಕಾಲ ಅನ್ನಭಾಗ್ಯ ಹಣ ಬಂದು ನಿಂತಿದೆ. ಈ ಒಂದು ಅನ್ನಭಾಗ್ಯ ಹಣದ ಕುರಿತಾಗಿ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರನ್ನೇ ರೀಸೆಂಟ್ ಆಗಿ ಅವರ ಒಂದು ಟ್ವಿಟರ್ ಅಲ್ಲಿ ಒಂದು ಅನ್ನಭಾಗ್ಯದ ಹಣದ ಕುರಿತಾಗಿ ಅವರ ಒಂದು ಪೋಸ್ಟ್ ಅನ್ನು ಬಿಟ್ಟಿದ್ದಾರೆ. ಅನ್ನಭಾಗ್ಯ ಅಕ್ಕಿಯ ಹಣ ಬಂದು ಯಾವಾಗ ಫಲಾನುಭವಿಗಳಿಗೆ ಬರಲಿದೆ ಮತ್ತು ಏನೆಲ್ಲ ಈ ಬಾರಿ ಚೇಂಜಸ್ ನ ಮಾಡಿದ್ದಾರೆ ಅಂತ ಅವರ ಒಂದು ಟ್ವಿಟರ್ ಅಲ್ಲಿ ಅಪ್ಡೇಟ್ ಅನ್ನ ಮಾಡಿದ್ದಾರೆ. ಬನ್ನಿ ಏನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಹಾಗೂ ಅನ್ನಭಾಗ್ಯ ಅಕ್ಕಿ ಹಣ ಯಾವಾಗ ಬರುತ್ತೆ, ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನಾವು ಈ ಒಂದು ವಿಡಿಯೋ ಅಲ್ಲಿ ನೋಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ನೀವೆಲ್ಲರೂ ಗಮನಿಸ್ತಾ ಇರೋ ಹಾಗೆ ಅನ್ನಭಾಗ್ಯ ಅಕ್ಕಿ ಹಣ ಯಾರೊಬ್ಬರಿಗೂ ಹಣ ಬಂದು ತಲುಪಿಲ್ಲ. ಸೊ ಆ ಕುರಿತಾಗಿ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಏನನ್ನ ಹೇಳಿದ್ದಾರೆ ಅಂತ ಅಂದರೆ, ಇನ್ನು ಮುಂದೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ನಗದು ಬದಲು 10 kg ಅಕ್ಕಿ ವಿತರಣೆ ಅಂತ ಪೋಸ್ಟರ್ನ ಬಿಡುಗಡೆ ಮಾಡಿದ್ದಾರೆ. ಹೌದು, ಇನ್ನು ಮುಂದೆ ನಿಮಗೆ ಅನ್ನಭಾಗ್ಯ ಅಕ್ಕಿ ಹಣ ಬದಲು 10 kg ಅಕ್ಕಿಯನ್ನು ನೀಡುತ್ತೇವೆ ಅಂತ ಇವರು ಹೇಳಿದ್ದಾರೆ. ಇನ್ನು ಮುಂದೆ ಅನ್ನಭಾಗ್ಯ ಅಕ್ಕಿ ಹಣ ನಿಮಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಅದರ ಬದಲಾಗಿ ಮೊದಲಿನ ಹಾಗೆ 10 kg ಅಕ್ಕಿಯನ್ನು ಇವರು ನೀಡ್ತಾರೆ. ಈ ಒಂದು ಬದಲಾವಣೆ ಆಗಿರೋದಕ್ಕೋಸ್ಕರನೇ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಅನ್ನಭಾಗ್ಯ ಹಣದ ಬದಲಾಗಿ ನಾವು 10 kg ಅಕ್ಕಿಯನ್ನು ಇನ್ನು ಮುಂದೆ ನೀಡ್ತೀವಿ ಅಂತ ಇವರು ಹೇಳಿದ್ದಾರೆ. ಅದಾದ ನಂತರ CM ಸಿದ್ದರಾಮಯ್ಯ ಅವರು ಕೆಲವು ದಿನಗಳ ಹಿಂದೆ ಗೃಹಲಕ್ಷ್ಮಿಯ ಹಣ ಮತ್ತು ಅನ್ನಭಾಗ್ಯ ಅಕ್ಕಿ ಹಣ ನಾವು ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಅನ್ನ ನೀಡಿದ್ರು. ಬಟ್ ಈಗ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ನಾವು ಇನ್ನು ಮುಂದೆ ಅನ್ನಭಾಗ್ಯ ಹಣವನ್ನು ನೀಡುವುದಿಲ್ಲ, ಅದರ ಬದಲಾಗಿ ಅಕ್ಕಿಯನ್ನು ನೀಡ್ತೀವಿ ಅಂತ ಅಪ್ಡೇಟ್ ಅನ್ನ ಮಾಡಿದ್ದಾರೆ. ಇಲ್ಲಿ ನನ್ಗನ್ಸೋ ಪ್ರಕಾರ ಅಕ್ಕಿಯ ಹಣವನ್ನು ನೀಡೋ ಬದಲು ಇವರು 10 kg ಅಕ್ಕಿಯನ್ನು ನೀಡ್ತಾರೆ. ಯಾಕೆ ಅಂತಂದ್ರೆ CM ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟ ಆದ ನಂತರ ಇವರು ಅಪ್ಡೇಟ್ ಅನ್ನ ಕೊಟ್ಟಿರೋದ್ರಿಂದ ಇವರು ಈ ಒಂದು ತೀರ್ಮಾನ ತಗೊಂಡಿದ್ದಾರೆ ಅನ್ಕೊಂಡಿದೀನಿ. ಸೊ ಕನ್ಫರ್ಮ್ ಆಗಿ ಇನ್ ಮುಂದೆ ನಿಮ್ಗೆ ಅನ್ನಭಾಗ್ಯ ಅಕ್ಕಿ ಹಣ ಸಿಗೋಲ್ಲ, ಅದರ ಬದಲಾಗಿ ಮೊದಲಿನ ಹಾಗೆ 10 kg ಅಕ್ಕಿಯನ್ನು ಇವರು ಕೊಡ್ತಾರೆ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ.